ಹೊಗೆ. ಹೋಮ್ ಪಿಚ್ ಅಲ್ಲಿ ಒಂದು ಮ್ಯಾಚ್ ಕೊಡ್ತಿಲ್ಲ, ಇಷ್ಟು ಅಭಿಮಾನಿಗಳು ಬಂದವ್ರೆ, 1000 ರೂಪಾಯಿ ಖರ್ಚು ಮಾಡ್ಕೊಂಡು 6000 ರೂಪಾಯಿ ಕೊಟ್ಟಿದ್ದೀನಣ್ಣ ಟಿಕೆಟ್ಗೆ. ಬರೀ ಟ್ಯಾಗ್ ಹಾಕ್ಬಿಟ್ಟು ಕಳ್ಸವ್ರೆ, ಗೆಲ್ಬಿಟ್ಟು ಕಳಿಸ್ತಾ ಇಲ್ಲ. ಆಚ ಕಡೆ ಎಲ್ಲ ಗೆಲ್ತಾವ್ರೆ, ಇಲ್ಲಿ ಯಾಕೆ ಸೋಲ್ತಾವ್ರೆ ಗೊತ್ತಿಲ್ಲ. ಒಂದು ಟೈಟ ಕಟ್ಟಿಸ್ಬೇಕಾಯ್ತಾರೆ ಎಲ್ಲಾರ್ಗು, ಆ ಪ್ಲೇಯರ್ಸ್ಗಳಿಗೆ. ಅಲ್ಲೆಲ್ಲ ಬ್ಯಾಟ್ ಎತ್ತಿ 200 ರನ್ 220 ರನ್ ಹೊಡಿತಾವ್ರೆ. ಇಲ್ಲಿ ಬಂದು 150 170 ಇಷ್ಟೇ ಹೊಡಿತಾ ಇರೋದು, ಆಗ್ತಾ ಇಲ್ಲ. ಯಾಕೋ ಮ್ಯಾನೇಜ್ಮೆಂಟ್ ಕೇಳ್ಬೇಕಾಯ್ತದೆ ಅಷ್ಟೇ. ನಾವೀಗ ಒಂದು ಟೈಟ ಕಟ್ಟಿಸ್ಬಿಡಿ, ನೆಕ್ಸ್ಟ್ ಮ್ಯಾಚ್ ಬಂದು 250 ಹೊಡೆದ್ ಬಿಡ್ಲಿ ಇತ್ತಗೆ. ಯಾಕಂದ್ರೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಪ್ಲೇಯರ್ಸ್ ಆಡ್ಬೇಕು. ಯಾಕೋ ಮೊದ್ಲು ದೊಡ್ಡ ಡಿಸಪಾಯಿಂಟ್ ಅಂದ್ರೆ ದೇವದತ್ ಪಡಿಕಲ್, ದಯವಿಟ್ಟು ಅವ್ನ ಕುಂಡಿಸ್ಬಿಡಿ. ಹೋಮ್ ಪಿಚ್ ಅಲ್ಲಿ ಆಡ್ತಾ ಇಲ್ಲ. ಇದೇ ಹೋಮ್ ಪಿಚ್ ಗೆ ರಾಹುಲ್ ಆಗ್ತಿದ್ದಾರೆ. ದೇವದತ್ ಪಡಿಕಲ್ ಏನ್ ಬಂದಿರೋದು, ಮ್ಯಾಚೇ ಆಡ್ತಾ ಇಲ್ಲ. ಪರವಾಗಿಲ್ಲ, RCB ಬಿಟ್ಕೊಡಲ್ಲ ಯಾವತ್ತಿದ್ರು. ಜೈ RCB. ದಯವಿಟ್ಟು ಯಾರನ್ನು ಕೂಡ್ಸಕ್ ಹೋಗ್ಬೇಡಿ, ಎಲ್ಲ ಟೀಮ್ ಸ್ಟ್ರಾಂಗ್ ಆಗಿದೆ. ದಯವಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತಾಯ್ತ ಕಟ್ಸ್ಬಿಡಿ ಅಷ್ಟೇ. ಎಲ್ಲಾ ಗ್ರೌಂಡ್ ಅಲ್ಲಿ ಎಲ್ಲಾರು ಗೆಲ್ತಾ ಇದಾರೆ, ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ತಾ ಇದಾರೆ. ಹೋಮ್ ಗ್ರೌಂಡ್ ಗೆ ತಾಯ್ತ ಕಟ್ಸ್ಬಿಡಿ ಅಷ್ಟೇ ಬೇಕಾಗಿರೋದು. ಖುಷಿ ಇದೆ, ಡೆಫಿನೆಟ್ಲಿ ಖುಷಿ ಇದೆ. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ, ರಾಹುಲ್ ನಾನ್ ರಾಮನಗರ ಮಾಗಡಿ ನಿಯರ್ ಬೈ, ನಮ್ ರಾಹುಲ್ ಅಷ್ಟೇ ಮಾಗಡಿ ಹುಡುಗ, ಮಾಗಡಿ ತಾಲೂಕ್ ಹುಡುಗ. ನಮ್ಗೆ ತುಂಬಾ ಖುಷಿ ರಾಹುಲ್ ಆಡ್ತಿರೋದು, ಮ್ಯಾಚ್ ಗೆಲ್ಸಿರೋದು, ಮೇಜರ್ ಮ್ಯಾಚ್ ಗೆಲ್ಸಿರೋದು. ತುಂಬಾ ಖುಷಿ ಬ್ರೋ ಅಷ್ಟೇ. ಏನಿದ್ರು ರಾಹುಲ್ ನಮ್ ಜೊತೆ ಇರ್ಬೇಕಾಯ್ತು, ಬಟ್ ಇಲ್ಲ, ಏನು ಮಾಡಕ್ ಆಗ್ಲಿಲ್ಲ. ಪರವಾಗಿಲ್ಲ, ಜೈ RCB ಅಷ್ಟೇ. ಜೈ. ಈ ಸಲ ಮಾಡ್ತೀವಿ ಬ್ರೋ, ಕೊನೆ ಪಕ್ಷ 1 ಮ್ಯಾಚ್ 2 ಮ್ಯಾಚ್ ಅವರು ಪರವಾಗಿಲ್ಲ, ಗೆಲ್ತೀವಿ. ಇನ್ನ ಮ್ಯಾಚ್ಗಳಿದೆ. ಹೋಮ್ ಗ್ರೌಂಡ್ ಗೆಚ್ಕೊಂಡು ನಾವು ಪ್ಲೇ ಆಫ್ ಕೊಂಡೋಯ್ತೀವಿ, ಸಾಕು. ಹೋಮ್ ಗ್ರೌಂಡ್ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಕೈತೊಳಗೆ ಗೆದ್ರು. ಲಾಸ್ಟ್ ಟೈಮ್ ಆಯ್ತಲ್ಲ CSK ಜೊತೆ, ಅದೇ ತರ 18 ಪಾಯಿಂಟ್ ಬಂತಲ್ಲ, 18 ರನ್ ಇಂದ. ಈ ಸಾಲನು 18 ಬರುತ್ತೆ ಇಲ್ಲ ಹೋಗುತ್ತೋ, ಕ್ವಾಲಿಫೈ ಆಗುತ್ತೆ, ಫೈನಲ್ ಆಗುತ್ತೆ. ಈ ಸಲ ಕಪ್ ನಮ್ದೆ. ಸರ್ ರಾಹುಲ್ ಮನೆ ಮಗ, ಕೊಹ್ಲಿ ದತ್ತಪುತ್ರ ನಮ್ಮ ಮನೆಗೆ. ದತ್ತಪುತ್ರ ಇನ್ನೇನು ಇಬ್ರು ಚೆನ್ನಾಗಿ ಆಡಿದಾರೆ. ಒಟ್ಟಲ್ಲಿ ನಮ್ ಕನ್ನಡದವ್ರು ಗೆದ್ದವ್ರಷ್ಟೇ. ಆದ್ರೆ CSK ಅವರು ಇನ್ನೂವರೆಗೆ ಗೆಲ್ಲಲ್ಲ ನಮ್ ಜೊತೆ ಅಷ್ಟೇ. ನಿಯತ್ಗೆ ಇನ್ನೊಂದು ಹೆಸರು RCB ಅಷ್ಟೇ. ಎಲ್ಲ ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿರ್ಲಿಲ್ಲ. 5 ಮ್ಯಾಚ್ ಸೋತೋಗೋದು, 4 ಮ್ಯಾಚ್ ಸೋತೋಗೋದು, ಹಂಗ ಆಗ್ತಾ ಇತ್ತು. ಈ ಸೀಸನ್ ಚೆನ್ನಾಗ್ ಆಡ್ತವ್ರೆ, 5ಗೆ 3 ಗೆದ್ದವ್ರೆ. ಇನ್ನೊಂದ್ 4-5 ಮ್ಯಾಚ್ ಗೆದ್ಕೊಂಡ್ರೆ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಟಾಪ್ 2 ಅಲ್ಲಿ ಬರ್ತಾರೆ ಅಂತ ನಂಬಿಕೆ ಇದೆ. ಹೋಮ್ ಗ್ರೌಂಡ್ ನಮ್ಗೇನೋ ಬರ್ತಾ ಇಲ್ಲ, ಏನ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡ್ತಾರೆ. RCBಗೆ ನಾವ್ ಯಾವಾಗ್ಲೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರೋಣ. ಜೈ RCB. ನಾವ್ ಯಾವಾಗ್ಲೂ ಬ್ಯಾಕ್ ಮಾಡ್ತೀವಿ, ಅದೇನೇ ಆಗ್ಲಿ. 18 ವರ್ಷ ಆಗಿದೆ, ಇನ್ನೂ ಬಿಟ್ಕೊಟ್ಟಿಲ್ಲ. ಅದ್ 80 ವರ್ಷ ಆದ್ರೂ ಬಿಟ್ಕೊಡಲ್ಲ, 100 ವರ್ಷ ಆದ್ರೂ ಬಿಟ್ಕೊಡಲ್ಲ. RCB ಹಿಂಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಕಮ್ ಬ್ಯಾಕ್ ಮಾಡ್ತಾರೆ, ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದು ತೋರಿಸ್ತಾರೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.